ನಮಸ್ಕಾರ ವೀಕ್ಷಕರೇ. ಅಮೃತ ಸಿಂಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಷಯ ಸಂಸ್ಕಾರ ಪರಿವರ್ತನೆ. ನಮ್ಮ ವ್ಯಕ್ತಿತ್ವ ಅಥವಾ ಸಂಸ್ಕಾರವನ್ನು ಬದಲಾಯಿಸ್ಕೊಳ್ಳೋದು ಹೇಗೆ? ಎಲ್ರಿಗೂ ಇಷ್ಟ ಇರುತ್ತೆ ನನ್ನ ವ್ಯಕ್ತಿತ್ವದಲ್ಲಿ ಇಂತಿಂತಹ ಸುಧಾರಣೆ ಅಥವಾ ಬದಲಾವಣೆ ಬೇಕು ಅಂತ. ಆದರೆ ಅದು ಹೇಗೆ ಬದಲಾಯಿಸ್ಕೊಳ್ಳೋದು, ಅದಕ್ಕೋಸ್ಕರ ಏನು ಬೇಕು ಅನ್ನೋ ಮಾರ್ಗದರ್ಶನವನ್ನು ನೀಡೋದಕ್ಕೆ ನಮ್ಮ ಮಧ್ಯೆ ಹಿರಿಯ ಚಿಂತಕರೂ ಆದ ರಾಜಯೋಗ ಅಭ್ಯಾಸವನ್ನು ಸಾಕಷ್ಟು ವರ್ಷಗಳಿಂದ ಮಾಡ್ತಾ ಇರುವಂತಹ ರಂಗನಾಥ್ ಅಣ್ಣನವರು ನಮ್ಮ ಮಧ್ಯೆ ಇದ್ದಾರೆ. ಬನ್ನಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸೋಣ. ರಂಗನಾಥ್ ಅಣ್ಣನವರೇ, ತಮಗೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. ಈ ಒಂದು ಕಾರ್ಯಕ್ರಮದಲ್ಲಿ ಸಂಸ್ಕಾರ ಪರಿವರ್ತನೆ ಅನ್ನೋ ವಿಷಯದ ಬಗ್ಗೆ ತಾವು ಅನೇಕ ವಿಚಾರಗಳನ್ನ ತಿಳಿಸೋದಕ್ಕೆ ನಮ್ಮ ಮಧ್ಯೆ ಇದ್ದೀರಾ. ಈ ಸಂಸ್ಕಾರ ಪರಿವರ್ತನೆ ಅಂದರೆ ಏನು, ಸಂಸ್ಕಾರ ಅಂದರೆ ಏನು, ಅದನ್ನು ಮೊದಲು ನಮಗೆ ತಿಳಿಸ್ಕೊಡಿ. ಸಂಸ್ಕೃತಿ ಮತ್ತು ಸಂಸ್ಕಾರ ಇವೆರಡೂ ಒಟ್ಟೊಟ್ಟಿಗೆ ನಾವು ಕೇಳಿ ಬರುವಂತಹ ಶಬ್ದಗಳು. ಭಾರತೀಯ ಸಂಸ್ಕೃತಿ ಅಂತ ಹೇಳ್ತೀವಿ, ವ್ಯಕ್ತಿಗತವಾಗಿ ಬಂದಾಗ ಸಂಸ್ಕಾರ ಅಂತ ಹೇಳ್ತೀವಿ. ಸಂಸ್ಕಾರ ಅಂದರೆ ವಾಸ್ತವಿಕವಾಗಿ ನಾವು ಪುನರ್ಜನ್ಮದಲ್ಲಿ ನಂಬಿಕೆ ಇಟ್ಟಿರೋದ್ರಿಂದ ನಮ್ಮ ಸಂಸ್ಕೃತಿಯಲ್ಲಿ ಅನೇಕ ಜನ್ಮಗಳನ್ನು ಎತ್ತಿ ಈ ಜನ್ಮದಲ್ಲಿ ಬಂದಿದ್ದೇವೆ. ಹಿಂದಿನ ಅನೇಕ ಜನ್ಮಗಳು ಮತ್ತು ಈ ಜನ್ಮವು ಸೇರಿ ನಾವು ಅನೇಕ ಒಳಿತು ಕೆಡಕಗಳನ್ನು ಮಾಡಿರ್ಬೋದು. ಕರ್ಮದಲ್ಲಿ ಅಥವಾ ಸಂಕಲ್ಪಗಳಲ್ಲಿ, ಮಾತುಗಳಲ್ಲಿ ಆಡಿರ್ತೇವೆ. ಅವು ನನ್ನ ವ್ಯಕ್ತಿತ್ವದ ಮೇಲೆ ಪದೇ ಪದೇ ಪರಿಣಾಮ ಬೀಳ್ತಾ ಇರುತ್ತೆ. ಹೇಗೆ ಅಂದರೆ, ಇವತ್ತು ನಾನು ಏನು ಈ ಜನ್ಮ ಪಡ್ಕೊಂಡು ಯಾವ ಮನೆಯಲ್ಲಿ ಜನ್ಮ ಪಡ್ಕೊಂಡಿದ್ದೀನೋ ಮತ್ತು ನನಗೆ ಯಾವ ಪ್ರಾಪ್ತಿಗಳು ಅಪ್ರಾಪ್ತಿಗಳು ಸಿಕ್ಕಿವೆಯೋ ಅದಕ್ಕೆಲ್ಲವೂ ಕಾರಣ ನನ್ನ ಸಂಸ್ಕಾರವೇ ಆಗುತ್ತೆ. ಆಧ್ಯಾತ್ಮಿಕ ಭಾಷೆಯಲ್ಲಿ ಇದಕ್ಕೆ ಬುತ್ತಿ ಅಂತ ಹೇಳ್ತಾರೆ. ನಾವು ಹುಟ್ಟಿದಾಗಲೇ ನಮ್ಮ ಬುತ್ತಿಯನ್ನು ತೊಗೊಂಡು ಬಂದಿರ್ತೇವೆ. ಏನು ಊಟ ಮಾಡಬೇಕು ಅನ್ನೋದನ್ನು ನಾವು ಬುತ್ತಿ ತೊಗೊಂಬಂದ್ಬಿಟ್ಟಿರ್ತೀವಿ ಮೊದಲೇ ಅಂತ. ಹಾಗಾಗಿ ಈ ಸಂಸ್ಕಾರ ಅನ್ನುವಂಥದ್ದು ನಮ್ಮ ಪೂರ್ವಜನ್ಮದಲ್ಲಿ ಮತ್ತು ಈ ಜನ್ಮದಲ್ಲಿ ಮಾಡಿದಂತಹ ಕರ್ಮಗಳ ಒಟ್ಟಾರೆ ಒಂದು ಫಲಿತಾಂಶ. ಹೇಗೆ ಬ್ಯಾಂಕ್ ಬ್ಯಾಲೆನ್ಸ್ ಇರುತ್ತೆ, ಡೆಬಿಟ್ ಇರುತ್ತೆ, ಕ್ರೆಡಿಟ್ ಇರುತ್ತೆ, ಬ್ಯಾಲೆನ್ಸ್ ಇರುತ್ತೆ. ಅಂದರೆ ಡೆಬಿಟ್ ಅಂದರೆ ಹಣ ತಗೊಂಡಿರೋದು, ಕ್ರೆಡಿಟ್ ಅಂದರೆ ಹಣ ಹಾಕಿರೋದು. ಬ್ಯಾಲೆನ್ಸು ಯಾವುದು ಜಾಸ್ತಿ ಇದೆ, ತಗೊಂಡಿರೋದು ಜಾಸ್ತಿ ಇದೆಯೋ ಹಾಕಿರೋದು ಜಾಸ್ತಿ ಇದೆಯೋ ಅದರ ಆಧಾರದ ಮೇಲೆ ತೋರಿಸುತ್ತೆ ಬ್ಯಾಲೆನ್ಸು ಎಷ್ಟು ಶಿಲ್ಕಿದೆ ಅಂತ. ಹಾಗೆ ನಾವು ನಮ್ಮ ಸಂಸ್ಕಾರಗಳನ್ನು ಎಷ್ಟು ಉತ್ತಮಗೊಳಿಸ್ತಾ ಹೋಗ್ತೀವೋ, ಎಷ್ಟು ಪುಣ್ಯಕರ್ಮಗಳನ್ನು ಅರ್ಜನೆ ಮಾಡ್ತಾ ಹೋಗ್ತೀವಿಯೋ ಅಷ್ಟು ಸ್ವಾಭಾವಿಕವಾಗಿ ನಮ್ಮ ಜಮದ ಖಾತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ನಮ್ಮ ಶಿಲ್ಕು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ, ಬ್ಯಾಲೆನ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ನಾವು ಶಿಲ್ಕು ಜಾಸ್ತಿ ತರ್ತೇವೆಯೋ ಹಿಂದಿನ ಜನ್ಮಗಳಿಂದ, ಆಗ ಸ್ವಾಭಾವಿಕವಾಗಿ ನಮಗೆ ಒಳ್ಳೆಯ ವಾತಾವರಣ, ಒಳ್ಳೆಯ ಪೋಷಕರು, ಒಳ್ಳೆಯ ಸ್ನೇಹಿತರು, ಒಳ್ಳೆಯ ಪದವಿ, ಹಣಕಾಸಿನ ಸುಧಾರಿತ ಪರಿಸ್ಥಿತಿ ಇವೆಲ್ಲವೂ ಕೂಡ ಸಾಧಾರಣವಾಗಿ ಲಭ್ಯವಾಗ್ಬಿಡ್ತದೆ. ಯಾರೋ ಒಬ್ಬರು ಕೇಳಿದ್ರು, ಮೈಸೂರಿನಲ್ಲಿ ಮಹಾರಾಜ ಇದ್ದಾರೆ, ಮೈಸೂರಿನಲ್ಲಿ ಮಹಾರಾಜ ಆಗಿ ಅವರನ್ನೇ ಯಾಕೆ ಮಾಡಬೇಕಾಗಿತ್ತು, ನನ್ನನ್ನು ಯಾಕೆ ಮಾಡಲಿಲ್ಲ ಅಂತ ಕೇಳಿದ್ರು. ಅದಕ್ಕೆ ಉತ್ತರ ಏನು ಹೇಳೋಕ್ಕಾಗುತ್ತೆ? ಯಾಕೆ ಅಂದರೆ ಮೈಸೂರಿನ ಮಹಾರಾಜರು ಅಲ್ಲಿ ಹುಟ್ಟಬೇಕಂದ್ರೆ ಅದು ಅವರ ಆಯ್ಕೆನಾ ಅಥವಾ ಪರಮಾತ್ಮನ ಆಯ್ಕೆನಾ ಅಥವಾ ಇದರ ಹಿನ್ನೆಲೆಯಲ್ಲಿ ಬೇರೆ ಏನಾದ್ರು ಇದೆಯಾ? ಅವರೇ ಹುಟ್ಟಬೇಕಂದ್ರೆ ಏನಿದೆ ಇದರ ಅರ್ಥ? ನಮಗೂ ಅವ್ರಿಗೂ ಏನು ವ್ಯತ್ಯಾಸ ಇಲ್ವಲ್ಲ. ಅವರು ನಮ್ಮ ಹಾಗೆ ಮನುಷ್ಯರು, ಆದರೆ ಅರಮನೆಯಲ್ಲಿ ಹುಟ್ಟುಬಿಟ್ಟಿದ್ದಾರೆ, ಎಷ್ಟೊಂದು ಸುಖಭೋಗಗಳನ್ನು ಅನುಭವಿಸ್ತಾರೆ ಅವರು. ನೀವು ಇಲ್ಲೇ ಕಷ್ಟಪಟ್ಕೊಂಡು ಒದ್ದಾಡಿಕೊಂಡು ಸಾಲ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದೀರಿ, ಜೀವನ ದೂಗ್ತಾ ಇದ್ದೀರಿ. ಎಷ್ಟು ವ್ಯತ್ಯಾಸ ಅಲ್ವಾ? ಅದಕ್ಕೆ ಉತ್ತರ ಕರ್ಮ ಸಿದ್ಧಾಂತ ಅಷ್ಟೇ. ಇದರಲ್ಲಿ ಪರಮಾತ್ಮನ ಪಾತ್ರ ಏನೂ ಇಲ್ಲ. ಪರಮಾತ್ಮ ಯಾರನ್ನು ಕೂಡ ನೀನು ಇಂಥ ಮನೇಲಿ ಹೋಗಿ ಹುಟ್ಟು,
ನೀನು ಇಂಥ ಮನೇಲಿ ಹುಟ್ಟು ಅಂತ ಏನು ಹೇಳೋದಿಲ್ಲ. ಅದು ಅವನ ಕರ್ತವ್ಯನೂ ಅಲ್ಲ. ನಾವು ಮಾಡಿದಂಥ ಕರ್ಮಗಳ ಆಧಾರದ ಮೇಲೆ ನಮ್ಮ ಹುಟ್ಟು ಮತ್ತು ಇತರ ಎಲ್ಲ ಉಪಲಬ್ಧಿಗಳು ನಮಗೆ ಸಿಗ್ತಾ ಹೋಗುತ್ತೆ. ಆದ್ದರಿಂದ ನಾವು ಅರಮನೆಯಲ್ಲಿ ರಾಜಕುಮಾರನಾಗಿ ಹುಟ್ಟಬಹುದಾ ಅಂತ ಕೇಳಿದ್ರೆ ಖಂಡಿತ ಹುಟ್ಬೋದು. ಈಗಿನ ಜನ್ಮದಲ್ಲಿ ಆಗೋದಿಲ್ಲ. ಆದರೆ ಮುಂದೆ ಬರುವಂಥ ಜನ್ಮದಲ್ಲಿ ನಾವು ಈಗಿನ ಜನ್ಮದಲ್ಲಿ ಅಂತಹ ಶ್ರೇಷ್ಠ ಕಾರ್ಯಗಳನ್ನು ಮಾಡಿದರೆ, ಮಾನಸಿಕವಾಗಿ ಮಾತುಗಳ ಮೂಲಕ ಕರ್ಮದ ಮೂಲಕ ಅಂಥ ಶ್ರೇಷ್ಠವಾದ ವಿಚಾರಗಳನ್ನು, ಶ್ರೇಷ್ಠವಾದ ಕರ್ತವ್ಯಗಳನ್ನೇ ಮಾಡಿದರೆ ಯಾಕೆ ಸಾಧ್ಯ ಆಗೋದಿಲ್ಲ? ಖಂಡಿತ ಸಾಧ್ಯ ಇದೆ. ಆದರೆ ಅಷ್ಟೊಂದು ಜಮಾ ಮಾಡ್ಕೋಬೇಕಲ್ಲ ನಮ್ಮ ಖಾತೆಯಲ್ಲಿ, ನಮ್ಮ ಶುಲ್ಕ ಅಷ್ಟೊಂದು ಜಾಸ್ತಿ ಬರಬೇಕಲ್ಲ, ಅದು ಸಂಸ್ಕಾರ. ಆ ಸಂಸ್ಕಾರವನ್ನು ನಾವು ಈ ಜನ್ಮದಲ್ಲಿ ಎಷ್ಟು ಬದಲಾವಣೆ ಮಾಡ್ಕೋಬೇಕೋ ಅನ್ನುವುದು ವೈಯಕ್ತಿಕವಾಗಿ ಬಿಟ್ಟಂಥ ನಿರ್ಧಾರ. ಸಾಮಾನ್ಯ ಜನರಿಗೆ ಸಂಸ್ಕಾರದ ಬಗ್ಗೆ ಅಷ್ಟೊಂದು ಅರಿವಿರೋದಿಲ್ಲ. ಕೆಲವು ಮನೆಗಳಲ್ಲಿ ಅವರ ಸಿದ್ಧಾಂತಗಳಂತೆ ಅಥವಾ ಅವರ ಆಚರಣೆಗಳಂತೆ ಈ ಸಂಸ್ಕಾರ ಅನ್ನುವಂಥ ಶಬ್ದಗಳನ್ನು ಉಪಯೋಗಿಸ್ತಾರೆ. ಸಂಸ್ಕಾರದಲ್ಲಿ ಎರಡು ರೀತಿ ಇದೆ. ಒಂದು ಸಂಸ್ಕಾರವನ್ನು ತಗೊಂಬರೋದು, ಇನ್ನೊಂದು ಸಂಸ್ಕಾರ ಕೊಡೋದು. ಸಂಸ್ಕಾರ ತಗೊಂಬಂದಿದ್ದು ಈಗ ಮಾತಾಡಿದ್ದು. ಸಂಸ್ಕಾರ ಕೊಡೋದು ಅಂದರೆ ನಮ್ಮ ಹುಟ್ಟಿನಲ್ಲಿ ನಮ್ಮ ತಂದೆ ತಾಯಿಗಳು ಏನು ಸಂಸ್ಕಾರ ಕೊಟ್ಟಿರ್ಬೋದು ನನಗೆ, ನಾನು ಬೆಳೀತಾ ಬೆಳೀತಾ ನಾನು ಸಂಘದಿಂದ ಯಾವ್ಯಾವ ಸಂಸ್ಕಾರಗಳನ್ನು ಕಲ್ತಿರ್ಬೋದು, ಮತ್ತು ನಾನು ಶಾಲಾ ಕಾಲೇಜುಗಳಿಗೆ ಸೇರಿದಾಗ ನನ್ನ ಶಿಕ್ಷಣದಿಂದ, ನನ್ನ ವಿದ್ಯಾಭ್ಯಾಸದಿಂದ ನನಗೆ ಯಾವ್ಯಾವ ಸಂಸ್ಕಾರಗಳು ಬಂದಿರಬಹುದು, ಮತ್ತು ನಾನು ವೃತ್ತಿಗೆ ಸೇರಿದಾಗ ನಾನು ಮಾಡುವಂಥ ವೃತ್ತಿಯಲ್ಲೂ ಕೂಡ ಅನೇಕ ಅಂಶಗಳು ಸೇರಿರ್ತವೆ, ಯಾವುದರಿಂದ ನನ್ನ ಸಂಸ್ಕಾರ ಖಂಡಿತವಾಗಿ ಬೆಳವಣಿಗೆ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಸಂಸ್ಕಾರ ಬದಲಾವಣೆ ಆಗುವಂಥದ್ದು ಅಂದರೆ ಇದು ಒಂದು ದಿವಸ ಎರಡು ದಿವಸದಲ್ಲಿ ಆಗುವಂಥದ್ದಲ್ಲ. ಯಾವಾಗ ನಮ್ಮ ಗಮನ ಸದಾಕಾಲ ಅದರ ಬಗ್ಗೆನೇ ಇರುತ್ತೆ, ನಾನು ಬದಲಾವಣೆ ಆಗಬೇಕು ಅಂತ. ಏನು ಬದಲಾವಣೆ ಆಗಬೇಕು ಅಂತ ಕೇಳಿದ್ರೆ ತುಂಬ ಜನರಿಗೆ ಏನೂ ಬದಲಾವಣೆ ಅವಶ್ಯಕತೆನೇ ಇಲ್ಲ ಅಂತಲೇ ಹೇಳೋದು. ಯಾಕೆಂದರೆ ಪ್ರಪಂಚ ಎಲ್ಲ ಇರೋ ಹಾಗೆ ನಾನು ಇದ್ದೀನಿ, ನನಗೆ ಯಾವುದೋ ಒಂದು ಕೆಲಸ ಇದೆ, ಒಂದು ಸಂಬಳ ಬರುತ್ತೆ, ಮನೆಯಲ್ಲಿ ಬೇಕಾದವ್ರು ಇದ್ದಾರೆ, ಇನ್ನೇನು ಬದಲಾವಣೆ ಮಾಡ್ಕೊಳ್ಳೋದಿದೆ, ಸಾಕು ನಮಗೆ ಅಂತ ಹೇಳುವವರೇ ಜಾಸ್ತಿ. ಯಾಕಂದರೆ ಅದರ ಬಗ್ಗೆ ಮಾಹಿತಿ ಇಲ್ಲ, ಸಂಸ್ಕಾರದ ಬಗ್ಗೆ ಮಾಹಿತಿ ಇಲ್ಲ, ಸಂಸ್ಕಾರ ಪರಿವರ್ತನೆ ಮಾಡ್ಕೊಳ್ಳೋದು ಯಾಕೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಇರೋದ್ರಲ್ಲಿ ನಾವು ಇದ್ಬಿಡೋಣ, ಇವೆಲ್ಲ ಯಾಕೆ, ಪಡಿಪಾಟ್ಲು ಯಾಕೆ ನಮಗೆ ಅಂತ ಅನೇಕ ಜನ ಯೋಚನೆ ಮಾಡ್ತಾರೆ. ಹಾಗಲ್ಲ, ಮಾನವ ಹುಟ್ಟಿ ಬಂದಿರುವುದೇ ತನ್ನ ಜೀವನವನ್ನು ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ. ಪರಿವರ್ತನೆ ಆಗಿ ನಾನು 4-6 ಜನರಿಗೆ ಒಂದು ಮಾದರಿ ಜೀವನ ನಡೆಸಲಿಕ್ಕಾಗಿ ನಾನು ಬಂದಿರೋದಷ್ಟೇ ಹೊರತು, ಈ ರೇಸ್ ಕೋರ್ಸಲ್ಲಿ ಕೊನೆಯಲ್ಲಿ ರಿಸಲ್ಟ್ ಅನೌನ್ಸ್ ಮಾಡುವಾಗ ಆಲ್ಸೋ ರ್ಯಾನ್ ಅಂತ ಹೇಳ್ತಾರೆ. ಫಸ್ಟ್ ಪ್ರೈಸ್ ಯಾವ್ದು ಬಂತೋ ಅಂತೋ ಒಂದು ಕುದುರೆ ಬಂತು, 2ನೇ ಕುದುರೆಗೆ ಸೆಕೆಂಡ್ ಪ್ರೈಸ್, ಉಳಿದವೆಲ್ಲ ಆಲ್ಸೋ ರ್ಯಾನ್ ಅಂದರೆ ಅವು ಓಡಿದ್ವು ಅಂತ. ಹಾಗೆ ನಾನು ಈ ಪ್ರಪಂಚದಲ್ಲಿ ಬಂದಿದ್ದೀನಿ, ನಾನು ಆಲ್ಸೋ ರ್ಯಾನ್ ಆಗಿಬಿಟ್ರೆ ಏನು ಪ್ರಯೋಜನ ಆಯಿತು? ಆದ್ದರಿಂದ ಆಲ್ಸೋ ರ್ಯಾನ್ ಆಗದೆ ನಾನು ನನ್ನ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬಹುದಾದರೆ, ಬೇರೆ ಬೇರೆ ರೀತಿಯ ಸಾಧನೆಗಳಿವೆ, ಭೌತಿಕವಾದ ಸಾಧನೆಗಳು. ಆದರೆ ಜೀವನದ ಸಾಧನೆ ಏನಿದೆ, ಮಾನಸಿಕವಾದ ಸಾಧನೆ ಇದೆ, ಆತ್ಮಿಕವಾದ ಏನು ಸಾಧನೆ ಇದೆ, ಆ ಸಾಧನೆಯನ್ನು ಮಾಡುವುದು ಕೆಲವರಿಗೆ ಮಾತ್ರ ಸಾಧ್ಯ. ಯಾಕೆಂದರೆ ಆ ಗುರಿ ಇಟ್ಕೊಳ್ಳೋರು ಕೂಡ ಕಡಿಮೆನೇ. ಇರೋದಲ್ಲೇ ತೃಪ್ತಿ ಪಟ್ಕೊಂಡು ಇಟ್ಬಿಡೋಣಪ್ಪ, ಯಾಕೆ ಇವೆಲ್ಲ ಫಜೀತಿ ಅಲ್ವಾ, ನಾವೇನೋ ನಂಬ್ಕೊಂಡು ಬಂದಿದ್ದೀವಿ, ಹೆಂಗೋ ಆಗೋಗುತ್ತೆ, ಇರೋ ತನಕ ಹಿಂಗೆ ಇದ್ಬಿಡೋಣ ಅನ್ನೋರೇ ಜಾಸ್ತಿ. ಹಾಗಾಗಿ ಇವೆಲ್ಲವೂ ಒಂದು ಕಡೆ ಇಟ್ಟುಬಿಟ್ಟು ನಾವು ಒಬ್ಬ ವ್ಯಕ್ತಿ ತನ್ನ ಜೀವನವನ್ನು ಉತ್ತಮ ಮಾಡ್ಕೊಳ್ಳೋದು, ಸಂಸ್ಕಾರ ಪರಿವರ್ತನೆ ಮಾಡ್ಕೊಳ್ಳೋದು ಅಂದರೆ ತನ್ನ ಜೀವನದ ಗುಣಮಟ್ಟವನ್ನು ಎತ್ತರಕ್ಕೆ ತಗೊಂಡು ಹೋಗೋದು ಅಂತ ಅರ್ಥ. ಜೀವನ ಹೇಗೆ ಬೇಕಾದ್ರೂ ನಡೆಸ್ಬೋದು ನಾವು, ಅಳ್ತಾ ಕರಿಬೋದು, ನಗ್ತಾ ಇರ್ಬೋದು, ಬೇರೆಯವ್ರು ಬೇಸರ ಮಾಡ್ಕೊಂಡಿರ್ಬೋದು, ನಾನು ಬೇಸರ ಮಾಡ್ಕೊಂಡಿರ್ಬೋದು, ಕೋಪ ಮಾಡ್ಕೊಂಡಿರ್ಬೋದು, ಅದು ನನ್ನ ಆಯ್ಕೆ. ಕೆಲವು ಸರಿ ನನ್ನ ಆಯ್ಕೆ ಆಗದೇ ಅನೇಕ ಒಳಗಡೆ ಇರ್ತಕ್ಕಂಥ ಸಂಸ್ಕಾರಗಳು ಹೊರಗಡೆ ಪ್ರಕಟವಾಗ್ಬಿಡ್ತವೆ. ಅದು ನನಗೆ ಕೆಲವು ಸಾರಿ ತೊಂದರೆ ಕೊಡುತ್ತೆ, ಅಥವಾ ಬೇರೆಯವ್ರಿಗೂ ಜಾಸ್ತಿ ತೊಂದರೆ ಕೊಡ್ಬೋದು ನನಗಿಂತ ಜಾಸ್ತಿ.
ಆದ್ದರಿಂದ ಇಂತಹ ಸಂಸ್ಕಾರಗಳು ಮುಳ್ಳಿನಂತೆ ಇವೆ ಒಳಗಡೆ. ಗುಣಗಳು ಅಂತ ಅವಕ್ಕೆ ಹೆಸರು. ಈ ಗುಣಗಳೇ ಸಂಸ್ಕಾರಗಳಾಗುವು. ಒಳ್ಳೆ ಗುಣ ಇದ್ದರೆ ಒಳ್ಳೆ ಸಂಸ್ಕಾರ, ಮುಳ್ಳಿನ ಥರ ಇದ್ದರೆ ಅವು ಮುಳ್ಳಿನ ಥರ ಸಂಸ್ಕಾರ ಆಗಿರ್ತವೆ. ಕೆಲವರು ಯಾವಾಗಲೂ ಬೇರೆಯವ್ರ ಬಗ್ಗೆ ಕಾಮೆಂಟ್ ಮಾಡ್ತಾ ಇರ್ತಾರೆ, ಅದು ಸರಿಗಿಲ್ಲ, ಇದು ಸರಿಗಿಲ್ಲ, ಹಾಗಿರಬೇಕು, ಹೀಗಿರಬೇಕು, ನೀವು ಮಾಡೋದು ಸರಿಗಿಲ್ಲ, ನೀವು ಕೆಮ್ಮೋದು ಸರಿಯಾಗಿಲ್ಲ, ನಡೆಯೋದು ಸರಿಯಾಗಿಲ್ಲ, ಊಟ ಮಾಡೋದು ಸರಿಗಿಲ್ಲ ಅಂತ ಹೇಳ್ತಾ ಇರ್ತಾರೆ. ಹೇಳ್ತಾನೇ ಇರ್ತಾರೆ, ನಿಲ್ಲಿಸೋದೇ ಇಲ್ಲ ಅವರು. ಅದು ಅವ್ರ ಸಂಸ್ಕಾರ. ಈಗ ನಾನು ಅವ್ರು ಹೇಳಿದಾಗೆಲ್ಲ ಕುಣಿಯೋಕ್ಕಾಗಲ್ಲ, ಅಥವಾ ಅವ್ರು ಹೇಳಿದಾಗೆ ನಾನು ಬದಲಾವಣೆ ಆಗಬೇಕು ಅಂತ ಏನಿಲ್ಲ. ಕೆಲವು ಅಂಶ ಅವ್ರು ಹೇಳೋದು ನಿಜ ಇರಬಹುದು, ನಾನು ಬದಲಾವಣೆ ಮಾಡ್ಕೊಳ್ಳೋದಿದೆ. ಆದರೆ ವ್ಯಕ್ತಿಗತವಾಗಿ ನಾನು ನನ್ನನ್ನು ಬದಲಾವಣೆ ಮಾಡ್ಕೋಬೇಕಾದ್ರೆ ಭಾಳ ಮುಖ್ಯವಾಗಿ ನನ್ನ ಸಂಸ್ಕಾರ ಬದಲಾವಣೆಗಳಿಂದ ನನಗೆ ಸುಖ ಸಂತೋಷ ಸಿಗಬೇಕು. ಇದು ಭಾಳ ಮುಖ್ಯವಾದಂಥ ಅಂಶ ಸಂಸ್ಕಾರ ಪರಿವರ್ತನೆಯಲ್ಲಿ. ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರೆ ಅಣ್ಣವ್ರೆ, ಸಂಸ್ಕಾರ ಅಂದ್ರೇನು ಅನ್ನೋದ್ರಲ್ಲಿ ನಾವು ಸಾಮಾನ್ಯವಾಗಿ ಒಟ್ಟುಗೂಡಿ ಸಂಸ್ಕೃತಿ ಅಂತೀವಿ, ವೈಯಕ್ತಿಕವಾಗಿ ತಗೊಂಡಾಗ ಅದು ಸಂಸ್ಕಾರ. ಈ ಒಂದು ಸಂಸ್ಕಾರ ಪರಿವರ್ತನೆ ತಾವು ಹೇಳಿದ ಭಾಳ ಸತ್ಯ. ಅನೇಕರಿಗಿದೆ ಯೋಚನೆ ಇರುತ್ತೆ, ನಾವೇನು ಬದಲಾಗೋ ಅವಶ್ಯಕತೆ ಇಲ್ಲ, 4 ಜನರ ಥರ ನಾವು ಇದ್ದೀವಿ ಅಂತ. ಆದರೆ ಈಗ ನನಗೆಲ್ಲೋ ಒಂದು ಗೊತ್ತಾಯಿತು, ನನ್ನಲ್ಲಿ ಆ ರೀತಿ ಮುಳ್ಳುತನ ಇದೆ, ನನ್ನ ಮಾತಿನಲ್ಲಿ, ವ್ಯವಹಾರದಲ್ಲಿ, ಅಥವಾ ಮಾನಸಿಕವಾಗಿ ನನ್ನ ಯೋಚನೆಯಲ್ಲಿ ಏನೋ ಕೆಲವೊಂದು ನನಗೆ ನೋವು ಕೊಡುವಂತಹ ಅಥವಾ ನನಗಿಂತ ಹೆಚ್ಚಾಗಿ ಬೇರೆಯವ್ರಿಗೆ ನೋವು ಕೊಡುವಂತಹ ಕೆಲವು ಅಭ್ಯಾಸ, ಕೆಲವು ಸಂಸ್ಕಾರ ನನ್ನಲ್ಲಿ ಇದೆ ಅಂತ. ಈಗ ಅದನ್ನು ಬದಲಾಯಿಸ್ಕೊಳ್ಳೋದು ಹೇಗೆ, ಅದನ್ನು ವಿವರಿಸ್ತೀರಾ? ಮುಖ್ಯವಾಗಿ ಸಂಸ್ಕಾರ ಎಲ್ಲಿದೆ ಅಂತ ತಿಳ್ಕೊಳ್ಬೇಕು ನಾವು, ಅಲ್ವಾ? ಈಗ ನನ್ನ ಶರ್ಟಿನ ಗುಂಡಿ ಬಿಚ್ಚೋಗಿದೆ ಅಂದರೆ ಶರ್ಟಿನ ಗುಂಡಿ ಎಲ್ಲಿ ಬಿಚ್ಚಿದೆ ಅಂತ ನನಗೆ ಗೊತ್ತಿಲ್ಲದೆ ಇದ್ದರೆ ನಾನು ತಡ್ಕಾಡಬೇಕಾಗುತ್ತೆ. ಶರ್ಟಿನ ಗುಂಡಿ ಎಲ್ಲಿ ಬಿಚ್ಚಿದೆ ಅಂದರೆ ಆ ಗುಂಡಿ ಮಾತ್ರ ನಾನು ಸರಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ, ಅಲ್ವಾ? ಅಥವಾ ಮುಖಕ್ಕೆ ಏನಾದ್ರು ಮೆತ್ಕೊಂಡಿದ್ರೆ, ಮುಖಕ್ಕೆ ಎಲ್ಲಿ ಮೆತ್ಕೊಂಡಿದೆ ಅಂತ ನಾನು ಕನ್ನಡಿ ನೋಡೋದಾಗಲೇ ಗೊತ್ತಾಗಲ್ಲ, ಯಾರು ಹೇಳಬೇಕು, ಸ್ವಲ್ಪ ಒರೆಸ್ಕೊಳ್ಳಿ ಅಂತಾರಲ್ಲ, ಹಾಗೆ ಸಂಸ್ಕಾರ ಅನ್ನೋದು ಎಲ್ಲಿದೆ ಅನ್ನೋದು ನಾವು ತಿಳ್ಕೊಳ್ಬೇಕಾದಂಥ ವಿಚಾರ. ಸಂಸ್ಕಾರ ಅನ್ನುವಂಥದ್ದು ನಮ್ಮ ಮನಸ್ಸಿನಲ್ಲೇ ಇರುವಂತಹ ಒಂದು ವಿಶೇಷವಾದ ಒಂದು ಪಾತ್ರೆ ಅಂತ ಹೇಳ್ಬೋದು. ಈಗ ನನ್ನಲ್ಲಿ 2 ಪಾತ್ರೆಗಳಿವೆ ಒಳಗಡೆ ಮನಸ್ಸಿನಲ್ಲಿ. ಒಂದು ಪಾತ್ರೆಯಲ್ಲಿ ಕಾನ್ಷಿಯಸ್ನೆಸ್ ಅಂತ ಹೇಳ್ತೀವಿ, ಯಾವುದು ಪ್ರಜ್ಞೆ ಅಂತ ಹೇಳ್ತೀವಿ. ಈ ಪ್ರಜ್ಞೆಯಲ್ಲಿ 2 ವಿಧ. ಒಂದು ಮೇಲ್ನೋಟಕ್ಕೆ ಕಾಣುವಂತಹ ಒಂದು ಪ್ರಜ್ಞೆ, ಕೆಳಗಡೆ ಅದು ಸುಪ್ತವಾಗಿರುವಂತಹ ಪ್ರಜ್ಞೆ. ಒಂದು ಪ್ರಕಟವಾಗ್ತದೆ, ಇನ್ನೊಂದು ಪ್ರಕಟವಾಗೋದಿಲ್ಲ. ಈ ಪ್ರಕಟವಾಗದೇ ಇರೋದು ಸುಪ್ತ ಪ್ರಜ್ಞೆ ಇದೆಯಲ್ಲ, ಅದಕ್ಕೆ ಸಂಸ್ಕಾರ ಅಂತ ಹೇಳ್ತಾರೆ. ಮನೋವಿಜ್ಞಾನದಲ್ಲಿ ಅದನ್ನು ಸಬ್ ಕಾನ್ಷಿಯಸ್ನೆಸ್ ಅಂತ ಕರೀತಾರೆ. ಕಾನ್ಷಿಯಸ್ನೆಸ್ ಅಂದರೆ ನಾವು ಎಚ್ಚರವಾಗಿದ್ದೀವಿ, ಮಾತಾಡ್ತೀವಿ, ನೋಡ್ತಾ ಇದ್ದೀವಿ, ಎಲ್ಲ ನಮ್ಮ ಕಾರ್ಯವ್ಯವಹಾರಗಳನ್ನು ಮಾಡ್ತಾಯಿದ್ದೀವಿ. ಅದು ಸಣ್ಣ ಪಾತ್ರೆ, ಆ ಪಾತ್ರೆಯಲ್ಲಿ ಜಾಸ್ತಿ ಹಿಡಿಸೋದಿಲ್ಲ. ಅದು ಯಾವುದಾದ್ರು ಒಂದು ಸ್ವಭಾವ ನನಗಿದೆ ಅಂತ ತಿಳ್ಕೊಳ್ಳಿ. ಈಗ ಉದಾಹರಣೆಗೆ ನನಗೆ ಕೋಪ ಮಾಡ್ಕೊಳ್ಳೋ ಒಂದು ಸ್ವಭಾವ ಇತ್ತೀಚೆಗೆ ಶುರುವಾಗ್ಬಿಟ್ಟಿದೆ. ಯಾಕೆ ಅಂದರೆ ಯಾರನ್ನು ಕಂಡರೂ ನನಗೆ ಒಂಥರ ಸಿಡಿಮಿಡಿ ಆಗೋದು. ಯಾವುದ್ರ ಬಗ್ಗೆನೂ ತೃಪ್ತಿ ಇಲ್ಲ ನನಗೆ, ಯಾರ ಬಗ್ಗೆನೂ ತೃಪ್ತಿ ಇಲ್ಲ ನನಗೆ. ಮತ್ತು ಯಾರು ಮಾಡಿದ್ದು ನನಗಿಷ್ಟ ಆಗಲ್ಲ, ನಾನು ಮಾಡಿದ್ದು ಮಾತ್ರ ಸರಿ ಅಂತ ನನಗನ್ಸುತ್ತೆ. ಇದು ಸ್ವಭಾವ ಬಂದ್ಬಿಟ್ಟಿದೆ ನನಗೆ. ಈ ಸ್ವಭಾವ ಏನಾಗಿದೆ ನನಗೆ, ಪದೇ ಪದೇ ಬೇರೆಯವರನ್ನು ಕರೆಕ್ಟ್ ಮಾಡೋದು, ಬೇರೆಯವ್ರನ್ನ ಕ್ರಿಟಿಸೈಸ್ ಮಾಡೋದು ಮತ್ತು ಬೇರೆಯವ್ರ ಬಗ್ಗೆ ಕಾಮೆಂಟ್ ಮಾಡೋದು, ಈ ಥರ ನನ್ನ ಅಭ್ಯಾಸ ಆಗೋಗ್ಬಿಟ್ಟಿದೆ. ಇದು ಕೆಲವು ದಿವಸ ನಡೆಯುತ್ತೆ ನಿಜ. ಆದರೆ ಇದು ಹೇಗೆ ಅಭ್ಯಾಸ ಆಗೋಗುತ್ತೆ ಅಂದರೆ, ಬೆಳಿಗ್ಗೆ ಎದ್ದರೆ ಬೇರೆಯವ್ರನ್ನ ನೋಡೋದು, ಬೆಳಗ್ಗೆ ಎದ್ದರೆ ಬೇರೆಯವ್ರ ಬಗ್ಗೆ ಕಾಮೆಂಟ್ ಮಾಡೋದು, ಕ್ರಿಟಿಸೈಸ್ ಮಾಡೋದು. ಇದು ಆಗಿದ್ರೆ ಅದು ದೊಡ್ಡ ಪಾತ್ರೆ ಹೊರಟೋಗುತ್ತೆ. ಯಾವುದು ಕೆಳಗಡೆ ಇರುತ್ತಲ್ಲ ಸುಪ್ತ ಪ್ರಜ್ಞೆ, ಅಲ್ಲಿ ಸೇರ್ಕೊಂಡು ಬಿಡುತ್ತೆ. ಅಂದರೆ ಇದು ನನ್ನ ಸಂಸ್ಕಾರದ ಒಂದು ಭಾಗ ಆಗಿಬಿಡ್ತದೆ. ಸಂಸ್ಕಾರದ ಒಂದು ಭಾಗ ಪ್ರಕಟ ಆಗೋದು ಯಾವಾಗ ಅಂದರೆ, ನನಗೆ ಗೊತ್ತಿಲ್ಲದೆ ಹಾಗೆ ನಾನು ಕಾಮೆಂಟ್ ಮಾಡ್ತೀನಿ, ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ಬೇರೆಯವ್ರಿಗೆ ಕ್ರಿಟಿಸೈಸ್ ಮಾಡ್ತೀನಿ. ನನ್ನ ಮನಸ್ಸು ಉಪಯೋಗಿಸೋದೇ ಇಲ್ಲ, ನನ್ನ ಬುದ್ಧಿನ ಉಪಯೋಗಿಸೋದೇ ಇಲ್ಲ, ತಾನಾಗಿ ವಾಲಂಟ್ರಿಯಾಗಿ ಬಂದುಬಿಡುತ್ತೆ. ಅದು ಸಂಸ್ಕಾರ. ಈ ಸಂಸ್ಕಾರವನ್ನು ನಾವು ಬದಲಾವಣೆ ಮಾಡ್ಕೋಬೇಕಂದ್ರೆ
ಒಳಗಡೆ ಇರುವಂಥ ಪ್ರಜ್ಞೆಯಲ್ಲಿ, ಸುಪ್ತ ಪ್ರಜ್ಞೆಯಲ್ಲಿ ನಿಜವಾಗಿ ಅದು ಬಹಳ ದೊಡ್ಡ ಶಕ್ತಿ ಅದು. ಯಾಕೆ ಅಂದರೆ ಅದರಲ್ಲಿ ಒಳ್ಳೆಯದೂ ಇದೆ, ಕೆಟ್ಟದ್ದೂ ಇದೆ. ಯಾಕೆಂದ್ರೆ ನಾನು ಬರೀ ಕೆಟ್ಟದ್ದೇ ಮಾಡಿಲ್ಲ. ಯಾವುದೇ ವ್ಯಕ್ತಿ ಸಂಪೂರ್ಣ ಕೆಡಕು ಅಂತ ಹೇಳೋಕ್ಕಾಗಲ್ಲ, ಕೆಟ್ಟ ಮನುಷ್ಯ ಅಂತ ಹೇಳೋಕ್ಕಾಗಲ್ಲ. ಎಲ್ಲರಲ್ಲೂ ಕೂಡ ಒಳಿತು ಕೆಡಕು ಎರಡೂ ಇರುತ್ತೆ, ಪರ್ಸೆಂಟೇಜ್ ಡಿಫರ್ಸ್ ಅಷ್ಟೆ. ಈಗ ಒಂದು ನೀರಿನ ಬಾಟ್ಲಲ್ಲಿ ಅಥವಾ ಒಂದು ನೀರಿನ ತೊಟ್ಟಿಯಲ್ಲಿ ಒಂದು ಐಸ್ ಕ್ಯೂಬ್ ಹಾಕ್ತೀವಿ ಅಂತ ಇಟ್ಕೊಳ್ಳಿ. ಒಂದು ಸಣ್ಣ ಐಸ್ ಕ್ಯೂಬ್ ಹಾಕ್ಬಿಡ್ತೀವಿ. ಅದು ತೇಲುತ್ತೆ. ಹೇಗೆ ತೇಲುತ್ತೆ ಅಂದರೆ ಮೇಲ್ಭಾಗ ಒಂದು 5-10% ಮಾತ್ರ ಕಾಣುತ್ತೆ, ಒಳಭಾಗ ನೀರಿನ ಅಡಿಯಲ್ಲಿ ಇರುತ್ತೆ. ಹಾಗೆ ಮನಸ್ಸಿನಲ್ಲಿ ಪ್ರಕಟವಾಗುವಂತಹ ಪ್ರಜ್ಞೆ ಏನಿದೆಯಲ್ಲ, ಅದು ಒಂದು 5% 10% ಮಾತ್ರ ಇರುತ್ತೆ. ಅದರ ಆಧಾರದ ಮೇಲೆ ನಾವು ವ್ಯಕ್ತಿಗಳನ್ನು ಗುರುತಿಸ್ತೀವಿ. ಇವರು ಇವರು ಹೀಗೆ ಮಾಡ್ತಾರೆ, ಇವ್ರಿಗೆ ಈ ಅಭ್ಯಾಸ ಇದೆ, ಇವರನ್ನು ಹೀಗೆ ಕರೀತಾರೆ ಎಲ್ಲರೂ ಅಂತ ಆ 5% 10% ಮಾತ್ರ ನಾವು ನೋಡ್ತೀವಿ. ಒಳಗಡೆ 90% ಇದೆಯಲ್ಲ, ಅದು ನಮ್ಮ ನಿಜವಾದಂಥ ಶಕ್ತಿ ಅಥವಾ ಸುಪ್ತ ಪ್ರಜ್ಞೆ ಅಥವಾ ಸಂಸ್ಕಾರಗಳು. ಈಗ ನಾವು 5% 10%ಅನ್ನೇ ನೋಡಿ ಒಬ್ಬ ವ್ಯಕ್ತಿಯನ್ನು ಹೀಗೆ ಅಂತ ಗುರುತಿಸ್ತೀವಲ್ಲ, ಅದೆಷ್ಟರ ಮಟ್ಟಿಗೆ ಸರಿ? ನಾವು ಒಳಗಡೆ ಇರುವಂಥದ್ದಿದೆಯಲ್ಲ ಸಂಸ್ಕಾರಗಳು ಹೊರಗಡೆ ಎಮರ್ಜ್ ಆಗಿ ಆ ವ್ಯಕ್ತಿಗೆ ಒಂದು ಲೇಬಲ್ಲೇ ಬಂದುಬಿಡ್ತದೆ, ಒಂದು ಹಣೆಪಟ್ಟಿನೇ ಬಂದುಬಿಡ್ತದೆ. ಇವರು ಹೀಗೆ ಅಂತ ಅವರಲ್ಲಿ ಬರ್ತಾ ಇದ್ದಂಗೆ ನಾವು ಇಲ್ಲಿ ಮನಸ್ಸಲ್ಲಿ ನಾವು ನಿರ್ಧಾರ ಮಾಡಿಬಿಡ್ತೀವಿ. ಇವರು ಹೀಗೆ, ಇವರು ಬರ್ತಾ ಇದ್ದಾರೆ, ಇವರು ಹೀಗೆ ಮಾತಾಡ್ತಾರೆ ಅಂತ. ಕೆಲವು ಸಾರಿ ನಾವು ಬೇರೆಯವ್ರನ್ನ ಅವಾಯ್ಡ್ ಮಾಡೋದು ಯಾಕೆ ಅವಾಯ್ಡ್ ಮಾಡ್ತೀವಿ? ಯಾಕೆ ಅಂದರೆ ಸಂಸ್ಕಾರ ಅನುಗುಣವಾಗಿ ಅದೇ ಮಾತಾಡ್ತಾರೆ, ಅದೇ ಥರ ಮುಳ್ಳು ಚುಚ್ತಾರೆ. ಅವ್ರಿಗೆ ಬೇರೆ ಥರ ಮುಳ್ಳು ಚುಚ್ಚೋದು ಗೊತ್ತಿಲ್ಲ. ಯಾಕೆಂದರೆ ಅವ್ರ ಹತ್ರ ಇರೋದು ಅದೇ ಮುಳ್ಳು. ಆ ಮುಳ್ಳನ್ನೇ ಚುಚ್ಚಿಬಿಟ್ಟು ಹೋಗ್ತಾರೆ, ಬೇರೆಯವ್ರ ಹತ್ರ ಹೋಗ್ತಾರೆ. ಮುಳ್ಳತ್ರ ಯಾಕೆ ಚುಚ್ಚಿಸ್ಕೋಬೇಕು, ನಾವು ಈ ಕಡೆಯಿಂದ ಹೊರಟೋಗೋಣ ಅಂತ ಅವಾಯ್ಡ್ ಮಾಡಿಬಿಡ್ತೀವಿ. ಇನ್ನು ಕೆಲವರು ಇರ್ತಾರೆ, ಕೆಲವರು ಬಂದರೆ ಸ್ವಲ್ಪ ಮಾತಾಡೋಣ ಅವ್ರ ಹತ್ರ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಅವ್ರು ಮಾತಾಡೋದು ಏನೋ ಒಂಥರ ಸಂತೋಷ, ಏನೋ ಒಂಥರ ಶಾಂತಿ ಸಿಗುತ್ತೆ. ಒಂದು 5 ನಿಮಿಷ ಅವ್ರ ಜೊತೆ ಮಾತಾಡ್ಕೊಂಡು ಹೋಗೋಣ ಅಂತ ನಾವು ಅನಿಸುತ್ತೆ. ಅಂದರೆ ವ್ಯಕ್ತಿತ್ವದಲ್ಲಿ ಎಷ್ಟು ಪರಿವರ್ತನೆ ನೋಡಿ. ವ್ಯಕ್ತಿತ್ವ ಅಂದರೆ ಸಂಸ್ಕಾರವೇ, ಬೇರೆ ಏನೂ ಇಲ್ಲ. ಸಂಸ್ಕಾರ ಪರಿವರ್ತನೆ ಅಂದರೆ ವ್ಯಕ್ತಿತ್ವ ಪರಿವರ್ತನೆ ಹೌದು. ಈಗ ಸುಪ್ತ ಪ್ರಜ್ಞೆಯಲ್ಲಿರ್ತಕ್ಕಂತಹ ಒಂದು ಮಡಕೆ ಏನಿದೆ, ಕುಡಿಕೆ ಏನಿದೆ, ಸಂಸ್ಕಾರಗಳೇನಿದೆ, ಅದು ನನ್ನ ವ್ಯಕ್ತಿತ್ವವನ್ನು ಹೆಚ್ಚು ಪ್ರಭಾವ ಬೀರುತ್ತೆ ವ್ಯಕ್ತಿತ್ವದ ಮೇಲೆ. ಈಗ ಉದಾಹರಣೆಗೆ ಇದ್ದಕ್ಕಿದ್ದ ಹಾಗೆ ಒಂದು ಹುಲಿ ಬಂದ್ಬಿಡ್ತೀವಿ ಇಲ್ಲಿಗೆ ಅಂತ ಇಟ್ಕೊಳ್ಳಿ. ನಾವು ಯಾರೂ ಇಲ್ಲಿರೋದಿಲ್ಲ, ಈ ಕಡೆ ಭಾಗ ತೆಕ್ಕೊಂಡು ಹೊಟ್ಟೋಗ್ಬಿಡ್ತೀವಿ. ಯಾಕೆ ಅಂದರೆ ಹುಲಿ ಬಂದರೆ ಏನು ಮಾಡಬೇಕು ಅಂತ ನನ್ನ ಸಂಸ್ಕಾರ ಮೊದಲೇ ಫಿಕ್ಸ್ ಆಗೋಗಿದೆ. ಓಡಬೇಕು ನಾನು, ಹಾವು ಬಂದರೆ ಓಡಬೇಕು ಅಂತ ಮೊದಲೇ ಫಿಕ್ಸ್ ಆಗಿಬಿಟ್ಟಿದೆ. ಅದಕ್ಕೆ ಕೆಲವು ಸಾರಿ ಏನು ಮಾಡ್ತೀವಿ, ತಪ್ಪು ಅಭಿಪ್ರಾಯ ಮಾಡ್ಕೊಂಡ್ಬಿಡ್ತೀವಿ. ಹಗ್ಗವನ್ನೇ ಹಾವು ಅಂದ್ಕೊಂಡ್ಬಿಟ್ಟು ನಾವು ಎಷ್ಟೋ ಬಾರಿ ಗಾಬರಿ ಆಗೋಗ್ಬಿಡ್ತೀವಿ. ಅದು ನನ್ನ ಸಂಸ್ಕಾರ ಮಾಡಿರೋದು. ಯಾವುದೇ ಆ ಥರ ಒಂಕಿಯಾಗಿರುವಂಥದ್ದು ಹಾವಿರಬಹುದು ಅಂತ ನಾವು ತಿಳ್ಕೊತೀವಿ. ಹಾಗೆ ಮನುಷ್ಯರ ಬಗ್ಗೆನೂ ನಾವು ಈ ವ್ಯಕ್ತಿ ಹೀಗಿರಬಹುದು, ಈ ವ್ಯಕ್ತಿ ಹಾಗಿರಬಹುದು ಅಂತ ನಾವು ಡಿಸೈಡ್ ಮಾಡ್ತೀವಿ. ಪೂರ್ವಗ್ರಹ ಪೀಡಿತರಾಗಿಬಿಡ್ತೀವಿ. ಹಾಗೆ ನಾವು ಬೇರೆಯವರ ಬಗ್ಗೆ ಪೂರ್ವಗ್ರಹ ಪೀಡಿತರಾಗಿ ಸದಾಕಾಲ ನಮ್ಮ ವ್ಯವಹಾರ ಅವ್ರ ಜೊತೆ ಮಾಡಿದ್ರೆ ಅದೆಷ್ಟು ಸರಿಯಾದೀತು? ಯಾಕಂದರೆ ಯಾವುದೇ ವ್ಯಕ್ತಿ ತನ್ನ ಸಂಸ್ಕಾರವನ್ನು ಪರಿವರ್ತನೆ ಮಾಡಿಕೊಂಡಿರ್ಬೋದಲ್ಲ, ಇಲ್ಲ ಅಂತ ಹೇಗೆ ಹೇಳೋಕ್ಕಾಗುತ್ತೆ ನಾವು? ಆದ್ದರಿಂದ ಯಾರಿಗೇ ಆಗಲಿ ನಾವು ಹಣೆಪಟ್ಟಿ ಕೊಟ್ಬಿಡೋದು, ಇವ್ರು ಹೀಗೆ ಇಡೀ ಜೀವನ ಹೀಗೆ, ಇವ್ರು ಬದಲಾವಣೆ ಆಗಲ್ಲ ಬಿಡಿ, ಇವ್ರು ಹಿಂಗೇ ಜೀವನ ಸಾಯೋವರೆಗೆ ಹಿಂಗೆ ಇರ್ತಾರೆ ಅಂತ ನಾವು ಹೇಳ್ಬಿಡ್ತೀವಲ್ವ, ಅದೆಷ್ಟರ ಮಟ್ಟಿಗೆ ಸರಿ ಆಗ್ತದೆ? ಯಾವುದೋ ಸಂದರ್ಭದಲ್ಲಿ ಜೀವನ ಅವರಿಗೆ ಪಾಠ ಕಲಿಸಿರ್ಬೋದು, ಅಥವಾ ಅವ್ರು ಬೇರೆಯವ್ರು ನೋಡಿ ಕಲ್ತಿರ್ಬೋದು, ಓದಿ ಕಲ್ತಿರ್ಬೋದು. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ವ್ಯಕ್ತಿತ್ವವನ್ನು ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಜೀವನ ಅವಕಾಶ ಕೊಡುತ್ತೆ. ಯಾರೋ ಮನಸ್ಸಿನ ಬಾಗಿಲನ್ನು ತೆಗೆದಿರ್ತಾರಲ್ಲ ಅವರು ಮಾತ್ರ ನೋಡ್ತಾರೆ. ಮನಸ್ಸಿನ ಬಾಗಿಲು ಮುಚ್ಚಿರೋರು ನೋಡೋದೇ ಇಲ್ಲ, ಕಣ್ಣಿಂದ ನೋಡ್ತಾರೆ ಅಷ್ಟೇ, ಒಳಗಡೆ ಮನಸ್ಸು ನೋಡೋದೇ ಇಲ್ಲ, ಅವ್ರದ್ದು ಪರಿವರ್ತನೆ ಆಗೋದಿಲ್ಲ. ತಾವೀಗ ಬೇರೆಯವರ ಒಂದು ವ್ಯಕ್ತಿತ್ವವನ್ನು ನಾವು ಹಣೆಪಟ್ಟಿ ಹಚ್ಚೋದ್ರ ಬಗ್ಗೆ ಹೇಳಿದ್ರಿ. ಅದರಲ್ಲೂ ಬಹಳ ಪ್ರಮುಖವಾದ ಅಂಶ, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ 10% ಅಷ್ಟೇ ನೋಟಕ್ಕೆ ಕಾಣಿಸುತ್ತೆ.
ಆದರೆ ಆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನಿದೆ ಅನ್ನೋದು ಹೊರಗೆ ಕಾಣೋದೇ ಇಲ್ಲ ಅನ್ನೋದನ್ನು ತಿಳಿಸಿದ್ರಿ. ಈಗ ನನ್ನ ಸಬ್ಕಾನ್ಷಿಯಸ್ ಲೆವೆಲ್ನಲ್ಲಿ ಏನೇನು ಅಡಗಿದೆ ಅನ್ನೋದನ್ನು ಹೇಗೆ ಗುರುತಿಸ್ಕೊಳ್ಳೋದು? ಅದು ನಮ್ಮ ಪ್ರತಿಕ್ರಿಯೆ ಮತ್ತು ಪ್ರತಿಸ್ಪಂದನೆಯಲ್ಲಿ ಗೊತ್ತಾಗುತ್ತೆ. ಈಗ ಅನೇಕರು ಹೇಳ್ತಾರೆ, ನೋಡೋಕ್ಕೆ ನೋಡಿ ಎಷ್ಟು ಟ್ರಿಮ್ ಆಗಿದ್ದಾರೆ, ಒಳ್ಳೆ ಸೂಟ್ ಹಾಕಿದ್ದಾರೆ ಆಯಿತಾ, ಒಳ್ಳೆ ಶೂಸ್ ಹಾಕಿದ್ದಾರೆ, ಮಾತಾಡಿದ್ರೆ ಗೊತ್ತಾಗುತ್ತೆ ಓಹೋ ಈ ಮನುಷ್ಯ ಹೀಗೆ ಅಂತ. ಬಾಯಿ ಬಿಡೋವರೆಗೆ ಮನುಷ್ಯ ಏನು ಹೇಗೆ ಅಂತ ಗೊತ್ತಾಗೋದಿಲ್ಲ. ಹೌದಾ? ಇದು ಒಂದು ಭಾಗ. ಎರಡನೇ ಭಾಗ, ಈ ಮನುಷ್ಯ ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದಾರೆ, ಆದರೆ ಸರಿಯಿಲ್ಲ, ನಂಬಕ್ಕಾಗಲ್ಲ ಇವ್ರನ್ನ ಅಂತ ಹೇಳ್ತೀವಲ್ವಾ, ಅದು ಇನ್ನೊಂದು ಭಾಗ. ಅಂದರೆ ಅವ್ರ ಸಂಸ್ಕಾರ ಅವರಿಂದ ಯಾವ ರೀತಿ ಕರ್ಮ ಮಾಡಿಸುತ್ತೆ ಅಂದರೆ, ಮೇಲ್ನೋಟಕ್ಕೆ ನಂಬಕ್ಕೆ ಅರ್ಹತೆ ಇದ್ದರೂ ಕೂಡ ಅವ್ರಿಗೆ ಒಳಗಡೆ ಅವ್ರನ್ನ ನಂಬಕ್ಕೆ ಅರ್ಹತೆ ಇಲ್ಲದವರನ್ನಾಗಿ ಮಾಡಿಬಿಟ್ಟಿರುತ್ತೆ. ಅದು ಅವರ ಸಂಸ್ಕಾರ. ಇಂತಹ ಸಂಸ್ಕಾರಗಳು ನಮ್ಮಲ್ಲಿ ನಿಮ್ಮಲ್ಲಿ ತುಂಬ ಇರ್ತವೆ, ಪ್ರಪಂಚದಲ್ಲಿ ಎಲ್ಲ ಜನರಲ್ಲೂ ಇರುತ್ತೆ. ಇದು ಈ ಸ್ವಭಾವ ಮತ್ತು ಸಂಸ್ಕಾರಗಳನ್ನು ನಾವು ಬದಲಾವಣೆ ಮಾಡಿಕೊಳ್ಳದೇ ಇದ್ದರೆ ನಮ್ಮ ವ್ಯಕ್ತಿತ್ವ ಪರಿವರ್ತನೆ ಆಗೋದಿಲ್ಲ. ಆಗಲೇ ಮುಳ್ಳುಗಳು ಅಂತ ಹೇಳಿದ್ನಲ್ಲ, ಅವು ಮುಳ್ಳುಗಳಾಗಿ ನಮಗೆ ಚುಚ್ತಾ ಇರ್ತವೆ. ಬೇರೆಯವ್ರು ಚುಚ್ಚೋದಿರಲಿ, ನಮಗೆ ಒಳಗಿಂದ ಚುಚ್ತಾ ಇರ್ತವೆ. ನಾನು ಹಿಂಗೆ ಸಿಟ್ಟು ಮಾಡ್ಕೋಬಾರ್ದಿತ್ತು, ನಾನು ಈ ಥರ ಅಳಬಾರ್ದಿತ್ತು, ನಾನು ಇವ್ರ ಬಗ್ಗೆ ಬೇಸರ ಮಾಡ್ಕೋಬಾರ್ದಿತ್ತು ಅಂತ ನಾವು ಎಷ್ಟು ಬಾರಿ ಅಂದ್ಕೊಳ್ಳಲ್ಲ? ಅಂದ್ಕೋತೀವಿ, ಪುನಃ ಅದನ್ನೇ ಕೆಲಸ ಮಾಡ್ತೀವಿ. ಅಂದರೆ ಸಂಸ್ಕಾರ ಬದಲಾವಣೆ ಆಗಿಲ್ಲ, ಆಗಬೇಕು. ಆದರೆ ಮಾತ್ರ ಆ ಥರ ಪ್ರತಿಕ್ರಿಯೆ ಮತ್ತು ಪ್ರತಿಸ್ಪಂದನೆ, ಅದರ ಗುಣಮಟ್ಟ ಬದಲಾವಣೆ ಆಗ್ತಾ ಹೋಗುತ್ತೆ. ಆದರೆ ಮಾಡೋದು ಹೆಂಗೆ ಇವಾಗ? ಇದಕ್ಕೆ ಏನು ಮಾಡೋದು ಅಲ್ವಾ? ಈಗ ನೋಡಿ, ರಬ್ಬರ್ ಇದೆ, ಪೆನ್ಸಿಲಲ್ಲಿ ಬರೆದ್ರೆ ರಬ್ಬರ್ಲ್ಲಿ ಅಳಿಸ್ಬಿಡ್ಬೋದು. ಪೆನ್ನಲ್ಲಿ ಬರೆದ್ರೂ ಅಳಿಸೋ ರಬ್ಬರ್ ಇದೆ, ವಿಜ್ಞಾನ ಕಂಡುಹಿಡಿದಿದೆ. ಎಂಥ ಪೆನ್ನಲ್ಲಾರು ಬರೀರಿ, ಅಳಿಸ್ಬಿಟ್ಟು ಅಲ್ಲೇನು ಬರೋದೇ ಇಲ್ಲ ಅನ್ನೋ ಥರ ಮಾಡಿಬಿಡುತ್ತೆ ಇದು. ಆದರೆ ನಾನು ಇವತ್ತು ಬೆಳಗಿನಿಂದ ಸಂಜೆವರೆಗೆ ಯಾವ್ಯಾವ ಕೆಟ್ಟ ಆಲೋಚನೆ ಮಾಡಿದ್ದೀನಿ, ಬೇರೆಯವ್ರನ್ನ ಯಾವ ರೀತಿ ಕೆಟ್ಟ ದೃಷ್ಟಿಯಿಂದ ನೋಡಿದ್ದೀನಿ, ನಾನು ಒಳಗಡೆ ಏನೇನೆಲ್ಲ ಆಲೋಚನೆ ಮಾಡಿದ್ದೀನಿ, ಕೆಲವರಿಗೆ ಬಾಯಿ ಮೂಲಕ ಮುಳ್ಳುಗಳನ್ನು ಚುಚ್ಚಿದ್ದೀನಲ್ಲ ಬೆಳಗಿನ ಸಂಜೆವರೆಗೆ. ಇದು ನಾನು ಬದಲಾವಣೆ ಮಾಡ್ಕೊಳ್ದೇ ಇದ್ರೆ ಇವತ್ತು ಏನಾಗೋಗುತ್ತೆ, ಅದು ಒಳಗಡೆ ಕುಡಿಕೆ ಹೊಟ್ಟೋಗ್ಬಿಡುತ್ತೆ, ಸಂಸ್ಕಾರಕ್ಕೆ ಡೆಬಿಟ್ ಆಗೋಗ್ಬಿಡ್ತದೆ. ಅಂದರೆ ನನ್ನ ಖರ್ಚು ಬಿದ್ದುಬಿಡುತ್ತೆ. ಅದಕ್ಕೆ ಏನು ಶಿಲ್ಕಿದೆ, ಶಿಲ್ಕಲ್ಲಿ ಕಡಿಮೆ ಕಡಿತಾಗೋಗ್ಬಿಡುತ್ತೆ. ಇದು ಅದನ್ನು ನಾವು ಮಾಡಬೇಕಾದಂಥ ವಿಚಾರ. ಪ್ರತಿನಿತ್ಯ ನಾವು ನಮ್ಮನ್ನು ನೋಡ್ಕೊಳ್ಬೇಕು ಅನ್ನೋದು ಇದೇ ಉದ್ದೇಶ. ರಾತ್ರಿ ಮಲಗುವಾಗ ಪರಮಾತ್ಮನನ್ನು ನೆನಪು ಮಾಡಿ, ಇಡೀ ದಿವಸ ನಾನು ಮಾಡಿರಬಹುದಾದ ತಪ್ಪುಗಳನ್ನು ಅವನಿಗೆ ಒಪ್ಪಿಸಿ, ನಾನು ಮಾಡಿದ್ದೇನೆ ಅನ್ನುವ ತಪ್ಪುಗಳನ್ನು ಕೂಡ ಅವನಿಗೆ ಒಪ್ಪಿಸಿ, ನಾನು ನಂತರ ನಿದ್ರೆ ಮಾಡೋದು ಒಳ್ಳೆಯದು. ಇದು ಒಂದು ರೀತಿ. ಆದರೆ ಎಲ್ಲ ಸಂಸ್ಕಾರಗಳನ್ನು ಹಾಗೆ ಸುಲಭವಾಗಿ ರಬ್ಬರು ಪೆನ್ಸಿಲ್ನ ಅಳಿಸ್ದಂಗೆ ಅಳಿಸೋಕ್ಕಾಗಲ್ಲ. ಯಾಕೆಂದರೆ ಅದಕ್ಕೆ ವಿಶೇಷವಾದ ಶಕ್ತಿ ಬೇಕಾಗುತ್ತೆ. ಯಾವ ಶಕ್ತಿ, ನನ್ನಲ್ಲಿರ್ತಕ್ಕಂಥ ಸಂಸ್ಕಾರಗಳನ್ನು ಬದಲಾವಣೆ ಮಾಡೋ ಶಕ್ತಿ ಇದೆಯಲ್ಲ, ಅದು ಅದ್ಭುತವಾದ ಶಕ್ತಿಯೇ ಇರಬೇಕು. ಯಾಕಂದರೆ ಅದು ನನ್ನ ಆತ್ಮದೊಳಗಡೆ ಹೋಗಿ, ನನ್ನ ಸಂಸ್ಕಾರದ ಒಳಗಡೆ ಹೋಗಿ ಅದನ್ನು ಪರಿವರ್ತನೆ ಮಾಡುವಂಥ ಶಕ್ತಿ ಇದೆಯಲ್ಲ, ಅದು ಅದ್ಭುತವಾದ ಶಕ್ತಿಯೇ ಇರಬೇಕು. ಆ ಶಕ್ತಿ ಯಾರಲ್ಲಿದೆ? ನನ್ನಲ್ಲೇ ಇದೆ. ಅದಕ್ಕೆ ಬೇರೆ ಕಡೆಯಿಂದ ಬೇಕಾದಂತಹ ಶಕ್ತಿಯನ್ನು ಪಡ್ಕೊಳ್ಳುವಂತಹ ಕೌಶಲ ಕೂಡ ನನ್ನಲ್ಲೇ ಇದೆ. ಆದರೆ ನನಗೆ ಗೊತ್ತಿರಬೇಕದು. ಯಾಕೆ ಗೊತ್ತಾ? ಯಾವುದೇ ಒಂದು ಕ್ರಿಯೆಗೆ ಸಫಲತೆ ಸಿಗಬೇಕು ಅಂದರೆ ಪ್ರೋಸೆಸ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಮಾಡ್ತಾಯಿರೋ ಪ್ರೋಸೆಸ್ಸೇ ಸರಿಗಿಲ್ಲ ಅಂದರೆ ಎಂಡ್ ರಿಸಲ್ಟ್ ಹೆಂಗೆ ಸರಿಯಾಗುತ್ತೆ ಅಲ್ವಾ? ಸುಮ್ಮನೆ ಕೆಲಸ ಮಾಡ್ತಾ ಇರೋದು ಬೆಳಗ್ಗಿನ ಸಂಜೆವರೆಗೆ. ಯಾರೋ ಒಬ್ಬ ಒಂದು ಕೊಡ್ಲಿ ತಗೊಂಡು ಮರ ಕಡಿತಾ ಇದ್ದಂತೆ. ಬೆಳಗ್ಗಿನ ಸಂಜೆವರೆಗೂ ಮರ ಕಡಿತಾನೆ ಅರ್ಧ ಭಾಗನೂ ಆಗಿಲ್ಲ. ಇನ್ನೊಬ್ಬ ಮರ ಕಡಿಯನ್ನು ಬಂದಂತೆ, ಏನಯ್ಯ ಬೆಳಗ್ಗಿಂದ ಕಡಿತಾ ಇದ್ದೀವಿ, ಇನ್ನೂ ಮರನೇ, ನಾನು ಏನು ಸ್ವಾಮಿ ಮಾಡೋದು, ಎಷ್ಟು ಅಂತ ಮಾಡೋದು, ಅದೇ ಕೆಲಸ ಮಾಡ್ತಾಯಿದ್ದೀನಿ ಬೆಳಗ್ಗಿನಿಂದ, ಮರನೇ ಬೀಳ್ತಾ ಇಲ್ಲ. ಕೊಡು ನಿನ್ನ ಕೊಡ್ಲಿ ನೋಡೋಣ ಅಂತ ಕೊಡ್ಲಿ ನೋಡ್ತಾನಂತೆ, ಮಣ್ಣು ಕೊಡಲಿ. ಇದನ್ನು ಹರಿತ ಮಾಡೋ ಹೊಡಿ, ನಾನು ಸ್ವಲ್ಪ ಹೊತ್ತಿಗೆ ಎಲ್ಲ ಸರಿಯಾಗುತ್ತೆ ಅಂತ ಹೇಳ್ತಂತೆ. ಅವನು ಹರಿತ ಮಾಡಿಕೊಂಡ.
ನಮಗೆ ನಮ್ಮ ಕೊಡ್ಲಿಗಳನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತಾಗದೆ ಹೋದರೆ, ಕೊಡ್ಲಿನ ಉಪಯೋಗಿಸೋದು ಹೇಗೆ ಅಂತ ಗೊತ್ತಾಗದೇ ಇದ್ದರೆ ಜೀವನದಲ್ಲಿ ಹೇಗೆ ನಮಗೆ ಸಂಸ್ಕಾರ ಪರಿವರ್ತನೆ ಆಗುತ್ತೆ? ಅದಕ್ಕೆ ಭಾಳ ವಿಶೇಷವಾದ ಒಂದು ಪ್ರಯತ್ನ ಏನು ಅಂದರೆ ನಿಶ್ಶಬ್ದದ ಒಂದು ಪ್ರಯತ್ನ, ಸೈಲೆನ್ಸಿನ ಪ್ರಯತ್ನ. ನಮ್ಮ ರಾಷ್ಟ್ರದಲ್ಲಿ ಭಾಳ ಹಿಂದಿನ ಕಾಲದಿಂದಲೂ ಕೂಡ ಅನೇಕ ಋಷಿಗಳು, ಮುನಿಗಳು, ತಪಸ್ವಿಗಳು ಆಗಿ ಹೋಗಿದ್ದಾರೆ. ತಪಸ್ಸಿನಲ್ಲಿ ಏನು ಮಾಡಿದ್ರು ಅವರು? ತಪಸ್ಸಿಗೆ ಹೋಗಬೇಕಾದ್ರೆ ಒಂದು ಕಂಡೀಷನ್ ಇಟ್ಕೊಂಡ್ರು. ಏನಂದರೆ, ಕಾಡಿಗೆ ಹೋಗಬೇಕು ನಾನು. ಯಾಕೆಂದರೆ ಇಲ್ಲಿ ಮನೇಲೆಲ್ಲ ಇದ್ದರೆ ಆಗಲ್ಲಪ್ಪ, ನನಗೆ ಏನು ತಪಸ್ಸು ಮಾಡೋಕ್ಕಾಗುತ್ತೆ? ಇಲ್ಲಿ ಜವಾಬ್ದಾರಿಗಳು, ಇಲ್ಲಿ ಗಲಾಟೆ, ನಾನು ಕಾಡಿಗೆ ಹೋಗಿಬಿಡಬೇಕು ಅಂತ ಎಲ್ಲರೂ ಕಾಡಿಗೆ ಹೋಗ್ತಾಯಿದ್ರು. ಅವಾಗ ತುಂಬ ಕಾಡಿತ್ತು, ಕಾಡಿಗೆ ಹೋಗ್ತಾಯಿದ್ರು. ಇಲ್ಲಿ ಹಿಮಾಲಯಕ್ಕೆ ಹೋಗ್ತಾಯಿದ್ರು. ಹಿಮಾಲಯದಲ್ಲಿ ನಾನು 10 ವರ್ಷ 12 ವರ್ಷ ಮಾಡಿ ಬಂದಿದ್ದೀನಿ ಅಂತ. ಹಾಗೆ ಮಾಡಿದಾಗ ಅವರಿಗೆ ವಿಶೇಷವಾದ ಶಕ್ತಿ ಲಭ್ಯವಾಗಿರುತ್ತೆ. ಕಾಡಿನಲ್ಲಿ ಹೋಗಿ, ಹಿಮಾಲಯಕ್ಕೆ ಹೋಗಿ ಏನು ಮಾಡಿದ್ರು ಅವರು? ಏನು ತಪಸ್ಸು ಮಾಡಿದ್ರು ಅವರು ಅಂದರೆ, ಮೌನ ಮಾಡಿದ್ರು. ಮಾತಾಡದೆ 10 ವರ್ಷ 8 ವರ್ಷ 12 ವರ್ಷ 15 ವರ್ಷ ಕೂತ್ಕೊಂಡ್ಬಿಟ್ಟಿದ್ರು. ನಿರಂತರವಾಗಿ ತಪಸ್ಸು ಮಾಡ್ತಾ ಆ ತಪಸ್ಸಿನ ಲಾಭ ಏನು ಅಂದರೆ, ಅವರಿಗೆ ಅನೇಕ ರೀತಿಯ ಅಗೋಚರವಾದ ಶಕ್ತಿಗಳು ಅವರಿಗೆ ಬರ್ತಾ ಹೋಯಿತು. ಕೆಲವರು ಆ ಶಕ್ತಿಗಳ ಪ್ರಾಪ್ತಿಗಾಗಿಯೇ ತಪಸ್ಸು ಮಾಡ್ತಾರೆ. ಕೆಲವರು ವಿಶ್ವ ಕಲ್ಯಾಣಕ್ಕಾಗಿ ತಪಸ್ಸು ಮಾಡಬೇಕು ಅಂತ ಕೂತ್ಕೋತಾರೆ. ಕೆಲವರು ಏನು ಬೇಡಪ್ಪ, ಸುಮ್ಮನೆ ಕೂತಿರೋಣ, ನೋಡೋಣ ಏನಾಗುತ್ತೆ ನೋಡೋಣ ಅನ್ನುವ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇಟ್ಕೊಂಡು ಕೂಡ ತಪಸ್ಸು ಮಾಡಿರೋರು ಬೇಕಾದಷ್ಟು ಜನ ಇದ್ದಾರೆ. ಆದ್ದರಿಂದ ತಪಸ್ಸು, ಏಕಾಂತ ಮತ್ತು ಮೌನ ನಮ್ಮ ಆಧ್ಯಾತ್ಮಿಕತೆಯ ಶಕ್ತಿಯನ್ನು ಹೆಚ್ಚಿಸುತ್ತೆ. ವ್ಯಕ್ತಿಯಲ್ಲಿ ಆಧ್ಯಾತ್ಮಿಕತೆ ಅಂತ ಒಂದು ಅಂಶ ಇರುತ್ತೆ. ಆ ಆಧ್ಯಾತ್ಮಿಕತೆ ಅನ್ನುವ ಅಂಶ ನನಗೆ ಗೊತ್ತಿರಲೇಬೇಕು ಅಂತ ಏನಿಲ್ಲ. ಆಧ್ಯಾತ್ಮಿಕತೆಯ ಡೆಫಿನೇಷನ್ನ ತಿಳ್ಕೊಂಡೆ ತಪಸ್ಸು ಮಾಡಬೇಕು ಅಂತ ಏನಿಲ್ಲ. ಆದರೆ ಆಧ್ಯಾತ್ಮಿಕತೆಯ ಒಲವು ಇದ್ದರೆ ಅವರು ಮಾತ್ರ ನಿಶ್ಶಬ್ದವಾಗಿರೋಕ್ಕೆ ಸಾಧ್ಯ. ಕೆಲವರಿಗೆ ನಿಶ್ಶಬ್ದವಾಗಿರೋಕ್ಕಾಗಲ್ಲ. ರಾತ್ರಿ 12 ಗಂಟೆ 1 ಗಂಟೆಯವರು ಮಾತಾಡ್ತಲೇ ಇರ್ತಾರೆ. ಯಾಕಂದರೆ ಮಾತಾಡಿದ್ರೆ ನಿದ್ದೆನೇ ಬರಲ್ಲ. ಇನ್ನು ಕೆಲವರು ರಾತ್ರಿ 12 ಗಂಟೆ ತನಕ ಟಿ ವಿ ನೋಡ್ತಾನೆ ಇರಬೇಕು, ನಿದ್ರೆ ಬರಲ್ಲ. ಕೆಲವರು ಬೆಳಗ್ಗೆ ಎದ್ದ ತಕ್ಷಣ ಮಾತಾಡಬೇಕು, ಇಲ್ಲದೆ ಮನಸ್ಸೇ ಸಮಾಧಾನ ಇರಲ್ಲ. ಕೆಲವರು ಇಡೀ ದಿವಸ ಒಬ್ಬರೇ ಕೂತ್ಕೊಂಡ್ಬಿಟ್ರೆ ಮನೆಯಲ್ಲಿ ತಲೆ ಕೆಟ್ಟೋಗಿದೆ, ನಾವು ಹುಚ್ಚಿಡ್ದಂಗೆ ಆಗ್ಬಿಟ್ಟಿದೆ, ಯಾರೂ ಸಿಕ್ಕಿಲ್ವಲ್ಲ ಬೆಳಗ್ಗೆಯಿಂದ. ಎಷ್ಟು ಡಿಫ್ರೆನ್ಸ್ ನೋಡಿ. ಜನಗಳಿಗೆ ಗದ್ದಲ ಬೇಕು, ಶಬ್ದ ಬೇಕು, ನಿಶ್ಶಬ್ದ ಯಾರಿಗೂ ಬೇಡ. ಕೆಲವರು ಹೆದರೇ ಬಿಡ್ತಾರೆ. ನಾನೇನಾದ್ರು ನಿಶ್ಶಬ್ದ ಮಾಡಿಬಿಟ್ರೆ ನಾಳೆ ನನಗೆ ಮಾತೇ ಹೊರಡಿದ್ರೆ ಏನು ಮಾಡೋದು ಅಂತ ಕೆಲವರು ಅಂದ್ಕೊಂಡ್ರೆ, ಕೆಲವರು ನಾನೇನಾದ್ರು ನಿಶ್ಶಬ್ದಕ್ಕೆ ಹೋಗ್ಬಿಟ್ರೆ ನನ್ನ ಹೆಂಡತಿ ಮಕ್ಕಳನ್ನ ಯಾರು ನೋಡ್ಕೋತಾರೆ ಅಂತ ಕೇಳುವಂಥ ಜನರು ಕೂಡ ಇದ್ದಾರೆ. ಹಾಗಾಗಿ ನಿಶ್ಶಬ್ದದ ಅಭ್ಯಾಸ ಮಾಡೋದು, ಸೈಲೆನ್ಸ್ನ ಅಭ್ಯಾಸ ಮಾಡೋದಕ್ಕೆ ಪ್ರೀ ಕಂಡೀಷನ್ನು ನಾನು ಕಾಡಿಗೆ ಹೋಗಬೇಕು ಅಥವಾ ಯಾರನ್ನಾರು ಬಿಡಬೇಕು, ಜವಾಬ್ದಾರಿಯಿಂದ ನುಣುಚ್ಕೊಂಡು ಬಿಡಬೇಕು, ಆ ಥರ ಏನೂ ಇಲ್ಲ. ಎಲ್ಲವನ್ನೂ ಇಟ್ಕೊಂಡು ಮಾಡೋಕ್ಕಾಗುತ್ತಾ? ಹಾಗಾದರೆ ಮಾಡ್ಬೋದು. ಅದೇ ಪ್ರೋಸೆಸ್. ಆ ಪ್ರೋಸೆಸ್ನ ನಾವು ಸರಿಯಾಗಿ ಇಟ್ಕೊಂಡ್ರೆ ಖಂಡಿತವಾಗಿ ನಾವು ಮಾಡ್ಬೋದು. ಸಂಸ್ಕಾರ ಅಂದ್ರೇನು ಅನ್ನೋದನ್ನು ಬಹಳ ವಿಸ್ತಾರವಾಗಿ ಚೆನ್ನಾಗಿ ಇದುವರೆಗೂ ತಾವು ತಿಳಿಸ್ಕೊಟ್ಟಿದ್ದೀರ. ನನ್ನ ಮನಸ್ಸಲ್ಲಿ ಇನ್ನೂ ಅನೇಕ ಪ್ರಶ್ನೆಗಳಿವೆ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಹೇಗೆ ಬದಲಾಯಿಸ್ಕೋಬೋದು ಅನ್ನೋದ್ರ ಬಗ್ಗೆ ತಮ್ಮ ಹತ್ರ ಇನ್ನೂ ಸಾಕಷ್ಟು ವಿಚಾರಗಳು ಕೇಳಬೇಕು ಅನ್ನಿಸ್ತಿದೆ. ಇದುವರೆಗೂ ಸಹ ತಾವು ಸಮಯ ಮಾಡಿಕೊಂಡು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರ. ಅದಕ್ಕೆ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಇದುವರೆಗೂ ಕೇಳಿದ್ರಲ್ಲ, ಸಂಸ್ಕಾರ ಅಂದರೆ ಏನು ಅನ್ನೋದನ್ನು ಬಹಳ ಚೆನ್ನಾಗಿ ರಂಗನಾಥಣ್ಣನವರು ವಿವರಿಸಿದ್ದಾರೆ. ಇನ್ನೂ ಹೆಚ್ಚು ವಿಚಾರಗಳನ್ನ ನಾವು ಅವರ ಬಳಿ ಕೇಳಿ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಅದುವರೆಗೂ ತಮ್ಮೆಲ್ಲರಿಗೂ ಆತ್ಮೀಯವಾದ ನಮಸ್ಕಾರ.